ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 69. ಅದ್ವೈತು ತಮ್ಮ ಬಡ್ಡಿಂಗ್ ಆನಿವರ್ಸರಿ ಮರ್ತಿದ್ದಕ್ಕೆ ಪನಿಷ್ಮೆಂಟ್ ಕೊಡ್ತೀನಿ ಎಂದ. ಬಟ್ ಹುಡುಗಿ ಸಾರಿ ಕೇಳಿದ್ದಕ್ಕೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಎಂದ. ಮುಂದೆ ಅದ್ವೈತ್ ಮುಖ ನೋಡಿದ ದರಿದ್ರಿ ಸಪ್ಪೆ ಮುಖ ಮಾಡಿದ್ದನ್ನು ನೋಡಿದ ಹುಡುಗ ಹೊಳುಗೊಳಗೆ ನಕ್ಕು ಸುಮ್ಮನೆ ಕೂತ. ದರಿದ್ರಿ ಹೇಗಪ್ಪ ಇವರನ್ನ ಸಮಾಧಾನ ಮಾಡೋದು ಎಂದು ಯೋಚಿಸ್ತಿದ್ಲು. ಎಲ್ಲರೂ ಊಟ ಮುಗಿಸಿ ರೂಮ್ಗೆ ಹೋಗಬೇಕು ಎಂದಾಗ ಅದ್ವೈತು ಮುಂಚೆನೆ ಕೆಳಗೆ ಬಂದು ಮಾಡಬೇಕಾದ ಕೆಲಸ ಮುಗಿಸಿ ಮೇಲೆ ಬಂದು ಮಕ್ಕಳನ್ನ ಕರ್ಕೊಂಡು ಕೆಳಗೆ ಬಂದ. ದರಿದ್ರಿಗೆ ಸ್ಪೆಷಲ್ ಸರ್ಪ್ರೈಸ್ ಕೊಡೋಕ್ಕೆ ತಯಾರಿ ಮಾಡಿದ್ರಿಂದ ತನ್ನ ರೂಮ್ನ ಕೂಡ ಮಂದ ಕ್ಯಾಂಡಲ್ ಲೈಟ್ಗಳಿಂದ ತುಂಬಿಸಿದ್ದ ಹುಡುಗ. ದರಿದ್ರಿ ಒಮ್ಮೆಲೆ ಶಾಕ್ ಆಗಿ ಬಾಗಿಲಲ್ಲೇ ನಿಂತಿದ್ಲು. ಅದ್ವೈತ ಹಿಂದಿನಿಂದ ಭುಜ ಎಳೆದು ಹೇಗಿದೆ ಎಂದ. ಆಶ್ಚರ್ಯದಲ್ಲಿ ದರಿದ್ರಿ ಹಿಂದೆ ತಿರುಗಿ ಚೆನ್ನಾಗಿದೆ ಎಂದಳು ನಗತ. ಅದ್ವೈತು ಮಗಳನ್ನ ಮಲಗಿಸಿದ್ರೆ ದರಿದ್ರಿ ಮಗನನ್ನು ಮಲಗಿಸಿ ಅದ್ವೈತ್ಗೆ ಥ್ಯಾಂಕ್ಸ್ ಹೇಳಿದ್ಲು. ಅದ್ವೈತು ಇಷ್ಟೆಲ್ಲ ಮಾಡಿದ್ದಕ್ಕೆ ಜಸ್ಟ್ ಥ್ಯಾಂಕ್ಸ್ ಅಷ್ಟೇನಾ ಎಂದ ಉಪ್ಪು ಗಂಟಿಗೆ ನಟಿಸುವಂತೆ. ದರಿದ್ರಿ ಇನ್ನೇನು ಮಾಡಲಿ, ಮುಂಚೆನೇ ಗೊತ್ತಿದ್ರೆ ಏನಾದರೂ ಗಿಫ್ಟ್ ಕೊಡ್ತಿದ್ದೆ ಎಂದಳು. ಅದ್ವೈತು ಮಗುನ ಮಲಗಿಸಿ ಪಕ್ಕದ ವಾರ್ಡ್ರೋಬ್ ಒಳಗಿದ್ದ ಕವರ್ ಕೊಟ್ಟು ಇದು ಹಾಕೊಂಡು ಬಾ ಎಂದ. ದರಿದ್ರಿ ಏನಿದು ಎಂದು ನೋಡಿದ್ಲು. ಅವಳಿಗಾಗಿ ತುಂಬ ಅಚ್ಚುಕಟ್ಟಾಗಿ ರೆಡಿ ಮಾಡಿರೋ ಲೆಹಂಗಾ ಚೋಳಿ ಅದನ್ನು ನೋಡಿ ನಕ್ಕ ದರಿದ್ರಿ ರೀ ಇದನ್ನು ಹಾಕೊಳ್ಳೋದು ಬಿಟ್ಟು ವರ್ಷಗಳೇ ಆಗಿದ್ದಾವೆ ಎಂದಳು. ಅದ್ವೈತು ಗೊತ್ತು, ಬಟ್ಟು ನಿನಗೆ ತುಂಬ ಮುದ್ದಾಗಿ ಕಾಣುತ್ತೆ. ನಿನ್ನ ಫ್ರೆಂಡ್ ಮದುವೆಗೆ ಹಾಕಿದ್ದೆ ಅಲ್ವಾ, ಅದಾದಮೇಲೆ ಧರಣಿ ಮದುವೆಗೆ ಮತ್ತೆ ಹಾಕ್ಕೊಳ್ಳೇ ಇಲ್ಲ ಎಂದ. ದರಿದ್ರಿ ಎಂದು ಚೆನ್ನಾಗಿದೆ, ಬಟ್ ಈಗ ಯಾಕಿರಿ ಎಂದಳು ತುಸು ಕನ್ಫ್ಯೂಸ್ನಲ್ಲೇ. ಅದ್ವೈತು ನೀನು ಹೊರಗೆಲ್ಲ ಈ ಥರ ಹಾಕೊಳ್ಳಲ್ಲ ಅಂತ ಗೊತ್ತು, ಸೊ ಎಲ್ಲಿ ಹಾಕೋಬೋದಲ್ಲ ಎಂದ. ದರಿದ್ರಿ ಯೋಚಿಸಿ ಓಕೆ, ನಾನು ನಿಮಗೆ ವೆಡ್ಡಿಂಗ್ ಗಿಫ್ಟು ಕೊಟ್ಟೇ ಇಲ್ಲ, ಅದಕ್ಕೆ ಇದನ್ನಾದರೂ ಪೂರ್ತಿ ಮಾಡ್ತೀನಿ ಎಂದವಳು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾಳೆ. ಅದ್ವೈತ್ ನಗುತ್ತಾ ತಾನು ಡ್ರೆಸ್ ಚೇಂಜ್ ಮಾಡಿ ಅವಳಿಗಾಗಿ ಮಾಡಿಸಿದ ಸ್ಪೆಷಲ್ ಬೊಕ್ಕೆ ಜೊತೆಗೆ ಒಂದು ಚೈನ್ ಗಿಫ್ಟ್ ಬಾಕ್ಸ್ ತೆಗೆದು ನೋಡಿ ನನಗೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಶ್ರಿಯಲಿ ಎಂದುಕೊಂಡು ದರಿದ್ರಿ ಬರೋದನ್ನೇ ಕಾಯ್ತಿದ್ದ. ಹುಡುಗಿ ಅವನಿಗೆ ಏನು ಗಿಫ್ಟ್ ಕೊಟ್ಟಿಲ್ಲ, ಬಟ್ ಅವರ ಆಸೆಯಂತೆ ಹಾಕೊಂಡ್ರೆ ಅವ್ರಿಗೆ ಖುಷಿ ಆಗುತ್ತೆ ಎಂದು ರೆಡಿಯಾಗಿ ಹೊರ ಬಂದವಳಿಗೆ ಪೂರ್ತಿ ಎನ್ವಿರಾನ್ಮೆಂಟ್ ಬದಲಾಗಿತ್ತು. ಮಂದ ಬೆಳಕಲ್ಲಿ ಅವಳು ಬರುವ ದಾರಿಯುದ್ದಕ್ಕೂ ರೋಸ್ ಪೆಟಲ್ಸ್ ಹಾಕಿ ಆರ್ಟ್ ಬಲೂನ್ಸ್ಗಳನ್ನು ಜೋಡಿಸಿದ್ದು ನೋಡಿ ದರಿದ್ರಿ ಮುಖದಲ್ಲಿ ನಗು ಮೂಡಿತು. ಅದೇನೋ ತುಂಬ ಘಮ್ ಎನ್ನುವ ಸ್ಮೆಲ್ ಕೂಡ ಬರ್ತಿತ್ತು. ಆ ಸ್ಮೆಲ್ ತುಂಬ ಯೂನಿಕ್ ಅನಿಸಿತ್ತು. ಅದ್ವೈತು ದರಿದ್ರಿ ಬಂದ ಶಬ್ದವಾಗಿದ್ದು ನೋಡಿ ಹಿಂದೆ ತಿರುಗಿದ. ಬಟ್ ಅವಳು ಅದ್ವೈತನ ನೋಡದೆ ಏನೋ ಹುಡುಗುವಂತೆ ಕಣ್ಣಾಡಿಸುತ್ತಿದ್ದದನ್ನು ನೋಡಿ ಅದ್ವೈತು ನಿಜಕ್ಕೂ ಸ್ಟನ್ ಆಗಿದ್ದ. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಅವಳು ಹಾಕಿದ ಡ್ರೆಸ್. ಅವಳು ಫ್ರೀ ಹೇರ್ ಬಿಟ್ಟು ಆ ಮಂದ ಬೆಳಕಲ್ಲಿ ಕಣ್ಣನ್ನು ಹರಳಿಸಿ ಸುತ್ತಲೂ ಏನೋ ಹುಡುಕುತ್ತಿದ್ದಳು. ಅದ್ವೈತು ದೀರ್ಘ ಉಸಿರು ತಗೊಂಡು ತನ್ನವಳ ಹಿಪ್ನಾಟೈಸ್ನಿಂದ ಹೊರಬಂದವನಂತೆ ಚಿನ್ನಮ್ಮ ಎಂದ ತುಂಬ ಪ್ರೀತಿಯಿಂದ. ದರಿದ್ರಿ ಸುತ್ತಲೂ ನೋಡುವುದನ್ನು ಬಿಟ್ಟು ಅದ್ವೈತಿದ್ದ ಕಡೆ ತಿರುಗಿ ನೋಡಿದ್ಲು. ಅವನಂತೂ ಆಸಮ್ ಆಗಿ ಕಾಣ್ತಿದ್ದ. ಟೀ ಶರ್ಟ್ ಜೊತೆ ಜೀನ್ಸ್ ಹಾಕಿ ಸಿಂಪಲ್ ಆಗಿ ಹೀಗಿನ್ನು ಕಾಲೇಜ್ ಹುಡುಗನಂತೆ ಕಾಣುತ್ತಿದ್ದದನ್ನು ನೋಡಿದ ದರಿದ್ರಿ ಒಂದು ಕ್ಷಣ ಸ್ಪೀಚ್ಲೆಸ್ ಆಗಿ ನಿಂತಿದ್ಲು. ಅದ್ವೈತ್ ಉಬ್ಬಾರಿಸಿ ಬಾ ಎಂದ. ದರಿದ್ರಿ ನಿಧಾನಕ್ಕೆ ಆ ಪೆಟಲ್ಸ್ಗಳ ಮೇಲೆ ನಡೆದು ಬಂದು ಅವನು ಮುಂದೆ ನಿಂತಳು.
ಅದ್ವೈತ್ ಮನದಲ್ಲೇ ಶಿವಳನ್ನು ನೋಡಿದ್ರೆ ಮಾತೇ ಬರ್ತಿಲ್ಲ. ಏನೇನೋ ಹೇಳೋಣ ಅಂದ್ಕೊಂಡಿದ್ದೆ ಎಂದು ಉಗುಳು ನುಂಗಿ ಹಿಂದೆ ತಿರುಗಿ ಜೋರಾದ ಬ್ರೇಕ್ ತಗೊಂಡು ಮತ್ತೆ ಮುಂದೆ ತಿರುಗಿ ನಿಂತ. ಧರಿತ್ರಿ ನಗುತ್ತಾ, ಶಿವ ಲುಕಿಂಗ್ ಡಿಫ್ರೆಂಟ್ ಎಂದಳು. ಅದ್ವೈತ್ ಪುಟ್ಟ ನಗು ಬೀರಿ, ನೀನು ಕೂಡ ಚಿನ್ನಮ್ಮ. ನನ್ನ ಮದುವೆ ಆಗಿದ್ದಾಗ ಹೇಗೆ ಇದ್ದೆಯೋ ಈಗಲೂ ಹಾಗೆ ಇದ್ದೀಯಾ, ತುಂಬ ಮುತ್ತ ಕಾಣ್ತಿದ್ಯಾ ಎಂದ. ಧರಿತ್ರಿ ಮೂಗು ಎಳೆದು, ಅದು ಏನು ಸ್ಮೆಲ್ ಇದು, ಇಷ್ಟು ಗಮ್ ಎನ್ನುತ್ತೆ ಎಂದಳು. ಅದ್ವೈತು, ಜಸ್ಟ್ ಗೆಸ್ ಮಾಡು ಎಂದ ಹುಪ್ಪೇರಿಸಿ. ಧರಿತ್ರಿ, ಈ ಸ್ಮೆಲ್ ನೋಡಿದ್ರೆ ನನಗೆ ಇಷ್ಟ, ಬಟ್ ಅದು ಏನು ಅಂತ ಗೊತ್ತಾಗ್ತಿಲ್ಲ ಎಂದು ಹೇಳಿದ್ದು ಕೇಳಿ ಅದ್ವೈತು ನಿಧಾನಕ್ಕೆ ತನ್ನ ಹಿಂದಿನ ಬ್ಯಾಗ್ನಲ್ಲಿ ಇದ್ದ ಬೊಕ್ಕೆ ತೆಗೆದಾಗ ಇನ್ನೂ ಸ್ಮೆಲ್ ಜಾಸ್ತಿ ಆಯಿತು ಆ ರೂಮ್ನಲ್ಲಿ. ಧರಿತ್ರಿ, ಏನು ಸ್ಮೆಲ್ ಹೇಳಿ ಪ್ಲೀಸ್ ಎಂದು ಮುಂದೆ ಹೆಜ್ಜೆ ಇಡಲು ಬಂದವಳ ಮುಂದೆ ಕೈ ಅಡ್ಡ ಇಟ್ಟು ತಾನು ಮಂಡಿ ಊರಿ ಕೂತು ತನ್ನ ಬೆನ್ನ ಹಿಂದೆ ಅಡಗಿಸಿದ್ದ ಫ್ಲವರ್ ಹಿಡಿದು, ಐ ಲವ್ ಯು ಧರಿತ್ರಿ ಎಂದು ಅವನ ಮಿಂಚಿನ ಕಣ್ಣಲ್ಲಿ ಪ್ರೀತಿನ ತೋರಿಸಿದ್ದ. ಧರಿತ್ರಿ ಅವನ ಕಡೆ ನೋಡಿ, ಏನು ಹೇಳಿದ್ರಿ ಎಂದಳು ಆಶ್ಚರ್ಯದಲ್ಲಿ. ಅದ್ವೈತು ಪುಟ್ಟ ನಗು ಚೆಲ್ಲಿ, ಐ ಲವ್ ಯು ಎವರ್ ಆ್ಯಂಡ್ ಫಾರ್ ಎವರ್ ಎಂದ. ಧರಿತ್ರಿ ಕಣ್ಣು ದೊಡ್ಡದು ಮಾಡಿ, ನಿಜವಾಗ್ಲೂ ನೀವೇನಾ ಹೀಗೆ ಹೇಳ್ತಿರೋದು ಎಂದು ಫ್ಲವರ್ ಕಡೆ ನೋಡಿ, ಇದು ಅದೇ ಸ್ಮೆಲ್ ಅಲ್ವಾ, ಆವತ್ತು ನಾವು ಕುದುರೆ ಮುಖಕ್ಕೆ ಹೋದಾಗ ಆ ದೊಡ್ಡ ಬಂಗಲೆ ಕಡೆ ಬರ್ತಿತ್ತಲ್ಲ, ಅದೇ ಸ್ಮೆಲ್ ಅಲ್ವಾ ಎಂದಳು ಆಶ್ಚರ್ಯದಲ್ಲಿ. ಸಣ್ಣ ನಗು ಚೆಲ್ಲಿದ ಅದ್ವೈತು, ಅದೇ ಇದು. ಆ್ಯಕ್ಚುಲಿ ಇದು ಸಮ್ಮರ್ನಲ್ಲಿ ಬರೋ ಹೂವು, ಬಟ್ ಇವಾಗ ಏನೇನೋ ಕೆಮಿಕಲಿಂದ ಸಾಮಾನ್ಯಕ್ಕೆ ಇದನ್ನು ಪ್ರಿಕಾಷನ್ ತಗೊಂಡು ಬೆಳೆಸ್ತಾರೆ. ಇದನ್ನು ಸ್ಟಾರ್ ಗೇಚರ್ ಲಿಲ್ಲಿ ಅಂತಾರೆ. ಅವತ್ತು ಇದರ ಸ್ಮೆಲ್ನೇ ನೀನು ತುಂಬ ಚೆನ್ನಾಗಿದೆ ಅಂದಿದ್ದು ಎಂದ. ಧರಿತ್ರಿಗೆ ಆ ಕ್ಷಣ ಅದ್ವೈತ್ ಅವಳ ಮುಂದೆ ದೊಡ್ಡ ಪ್ರೇಮಿಯಾಗಿ ಕಂಡ. ಧರಿತ್ರಿ ಆ ಬುಕ್ಕೆ ತಗೊಂಡು ಅದ್ವೈತ್ ಸಮಕ್ಕೆ ಕೂತು ಅವನನ್ನು ಹಿಂದೆ ಬೀಳುವ ರೀತಿ ತಬ್ಬಿದ್ಲು. ಅದ್ವೈತ್, ಹೇ ಚಿನ್ನಮ್ಮ ಎಂದು ಹಿಂದೆ ನೆಲಕ್ಕೆ ಹುರುಳಿದ. ಧರಿತ್ರಿ ಅವನ ಎದೆ ಮೇಲೆ ಮಲಗಿ ಇನ್ನೊಂದು ಕೈಯಲ್ಲಿ ಅವನು ಕೊಟ್ಟ ಬೊಕ್ಕೆ ಹಿಡಿದು, ಥ್ಯಾಂಕ್ಸ್ ಆ್ಯಂಡ್ ಸಾರಿ, ನಾನು ಇಷ್ಟೊಂದು ಕೇರ್ಲೆಸ್ ಆಗಿ ಮರಿಬಾರ್ದಿತ್ತು. ಇದು ನಮ್ಮ 5 ಇಯರ್ ಆ್ಯನಿವರ್ಸರಿ ಎಂದಳು ಬೇಸರದಲ್ಲಿ. ಅದ್ವೈತ್ ನಗುತ್ತಾ, ಅಯ್ಯೋ ಎದ್ದೇಳು ಚಿನ್ನಮ್ಮ, ನೆಲ ತಣ್ಣಗೆ ಕೊರೀತಿದೆ ಎಂದ. ಧರಿತ್ರಿ ನಿಧಾನಕ್ಕೆದ್ದು ಅವನಿಗೆ ತನ್ನ ಕೈ ಕೊಟ್ಟು ಮೇಲೆಬ್ಬಿಸಿ ಬೆಡ್ ಕಡೆ ಕರ್ಕೊಂಡೋಗಿ ಅವನನ್ನು ಕೂರಿಸಿ ಅವನ ತೋಳಲ್ಲಿ ತನ್ನ ತೋಳು ಬಳಸಿ, ಹೇಗೆ ತಂದ್ರಿ ಇದನ್ನು ಎಂದಳು. ಅದ್ವೈತು, ನನ್ನ ಹೆಂಡತಿಗೆ ಇಷ್ಟ ಅಂದರೆ ಬಿಡ್ತೀನಾ ಎಂದ ಕಣ್ಣೊಡೆದು. ಧರಿತ್ರಿ ಮದುವೆ ಆದ ಹೊಸದರಲ್ಲಿ ಕೆಸರಲ್ಲಿ ಇರುವ ತಾವರೆ ಕೇಳಿದ್ಲು. ಅದಕ್ಕೆ ಅದ್ವೈತು ದುಡ್ಡು ಕೊಟ್ಟು ಅಷ್ಟು ಕೊಳೆತ ಹೂ ಕೊಟ್ಟಿದ್ದ. ಈಗ ಅವಳು ಕೇಳೋ ಹೂವು ತರಿಸಿಕೊಟ್ಟಿದ್ದ. ಧರಿತ್ರಿ ಅವನನ್ನೇ ನೋಡುತ್ತಾ ಸುಮ್ಮನೆ ಕಣ್ಣು ತುಂಬಿದ್ಲು. ಅದ್ವೈತು, ಓಹೋ ಚಿನ್ನಮ್ಮ, ನೀನು ಯಾಕೆ ಅಳೋದು, ಇಷ್ಟ ಆಗಲಿಲ್ವಾ? ನೀನೇ ಯಾವಾಗಲೂ ಕೇಳ್ತಿದ್ದೆ ಯಾವತ್ತಾದರೂ ಪ್ರಪೋಸ್ ಮಾಡಿದ್ದೀರಾ ಅಂತ. ಈಗ ನಿನ್ನ ಆಸೆ ತೀರಿಸಿದ್ದೀನಿ, ಇನ್ನೂ ಖುಷಿ ಆಗಲಿಲ್ವಾ ಎಂದ. ಧರಿತ್ರಿ, ನಾನು ಏನು ಕೇಳಿದ್ರು ಕೊಡ್ತೀರಾ ಎಂದಳು. ಅದ್ವೈತು, ಸಾಧ್ಯವಾದರೆ ಖಂಡಿತ ಚಿನ್ನಮ್ಮ. ಹಾಗಂತ ನನ್ನ ಶಕ್ತಿಗೆ ಮೀರಿದ್ದು ಕೇಳಿಯಾ? ಆಮೇಲೆ ಅದ್ವೈತ್ ಕೊನೆವರೆಗೂ ನನ್ನ ಹುಡುಗಿಗೆ ಅವಳು ಕೇಳಿದ್ದು ಕೊಡೋಕ್ಕಾಗಲಿಲ್ಲ ಅಂತಾನೆ ಫೀಲ್ ಆಗಬೇಕಾಗುತ್ತೆ ಎಂದನಾಗತ್ತ. ಧರಿತ್ರಿ ಇಲ್ಲ ಎಂದು ಕತ್ತಾಡಿಸಿ, ನಿಮ್ಮ ಪ್ರೀತಿ ಹೀಗೆ ಕೊನೆವರೆಗೂ ಕೊಡಿ, ಇನ್ನೇನು ಬೇಡ ಎಂದಳು. ಅದ್ವೈತು, ಅದಾಗಲ್ಲ ಎಂದ ಸೀರಿಯಸ್ ಆಗಿ. ಧರಿತ್ರಿ ಹುಪ್ಪು ಕಂಟಿಗೆ ನೋಡಿದ್ಲು. ಹುಡುಗ ಸೀರಿಯಸ್ ಮುಖದಲ್ಲಿ, ನನಗೆ ನೀನೊಬ್ಬಳಿಗೆ ಕೊಡೋಕ್ಕಾಗಲ್ಲ, ಇನ್ನೂ ಇಬ್ಬರಿದ್ದಾರೆ ಎಂದ.
ಧರಿತ್ರಿ ಏನು ಎಂದಳು ದೊಡ್ಡ ಕಣ್ಬಿಟ್ಟು. ಅದ್ವೈತು ಧರಿತ್ರಿ ಮುಖನೇ ನೋಡುತ್ತಾ, ನಮ್ಮ ಮಕ್ಕಳಿಗೂ ಕೊಡೋದು ಬೇಡವಾ ಚಿನ್ನಮ್ಮ? ಪೂರ್ತಿ ನಿನಗೆ ಕೊಟ್ರೆ ಅವ್ರಿಗೆ ಯಾರು ಕೊಡ್ತಾರೆ ಎಂದ ತುಟಿ ಹರಳಿಸಿ. ತಕ್ಷಣ ಧರಿತ್ರಿ ಮುನಿಸಲ್ಲೇನಾಗುತ್ತಾ, ತರಲೆ ಮಾಡ್ತೀರಾ ಚೆಂದು ಅವನನ್ನು ತಬ್ಬಿ ಪರವಾಗಿಲ್ಲ ಎಂದಳು. ಅದ್ವೈತು ಒಂದು ನಿಮಿಷ ಇರು ಎಂದು ಒಂದು ಬಾಕ್ಸ್ ತೆಗೆದು ಅದನ್ನು ತೋರಿಸ್ದ. ಅದರಲ್ಲಿ ಚೈನ್ ಇತ್ತು. ಧರಿತ್ರಿ ಶಾಕ್ರಿ ಇದು ಎಂದಳು. ನಮ್ಮ ಮದುವೆ ಆ್ಯನಿವರ್ಸರಿ ಗಿಫ್ಟ್ ಎಂದು ಅವಳ ಕೊರಳಿಗೆ ಹಾಕಿ ಆ ಪೆಂಡೆಂಟ್ ಓಪನ್ ಮಾಡಿದ. ತನ್ನ ಕತ್ತಲ್ಲಿ ಕೂಡ ಅದೇ ಥರ ಚೈನ್ ತೋರಿಸಿ ಎರಡನ್ನು ಸೇರಿಸ್ದ. ಅದು ಎರಡು ಸೇರಿ ಒಂದು ಪುಟ್ಟ ಫ್ಯಾಮಿಲಿ ಫೋಟೋ ಸೇರಿಸಿತು. ಅದು ಅದ್ವೈತು ಪುಟ್ಟ ಮಕ್ಕಳು ತಾವಿಬ್ಬರು ಇರುವ ಚಿತ್ರ. ಅದನ್ನು ನೋಡಿದ ಧರಿತ್ರಿ ವಾವ್ ಎಂದು ನಗುತ್ತಾ, ಏನೇನೋ ಮಾಡಿಸಿದ್ದೀರಾ ಎಂದಳು. ಅದ್ವೈತು ಒಂದು ಮೆಮೊರಿ ಎಂದು ನಗುತ್ತಾ ಅವಳಿಗೆ ಇಷ್ಟದ ದುಂಡು ಮಲ್ಲಿಗೆ ಮುಡಿಸಿ, ಇದು ನಿನ್ನಿಷ್ಟದ ಸ್ವೀಟು ಇದು ತಿನ್ನಿಸಿ ಹ್ಯಾಪಿ ಆ್ಯನಿವರ್ಸರಿ ಎಂದು ತಬ್ಬಿ ಐ ಲವ್ ಯು ಚಿನ್ನಮ್ಮ ಎಂದ. ಧರಿತ್ರಿ ನಗುತ್ತಾ, ಅಂತೂ ವಿಶ್ವಾಮಿತ್ರನ ಬಾಯಲ್ಲಿ ಲವ್ ಅನ್ನೋ ಪದ ಬರೆಸಿದೆ ಎಂದಳು ನಗುತ್ತಾ. ಅದ್ವೈತ್ ಆಹಾ ಎಂದು ನಕ್ಕು ಅವಳ ಶೋಲ್ಡರ್ ಮೇಲೆ ಕೈ ಹಾಕಿ, ನನಗೆ ಈ ಪ್ರೀತಿ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಅದನ್ನು ಕೆಲಸದಲ್ಲಿ ಮಾಡಿ ತೋರಿಸೋದು ಇಷ್ಟ ಚಿನ್ನಮ್ಮ ಎಂದು ನಕ್ಕ. ಅದ್ವೈತ್ ಮಾತು ಕೇಳಿದ ಧರಿತ್ರಿ, ರೀ, ನೀವು ಹೇಳಿದ್ದು ನಿಜ. ನೀವು ಇದುವರೆಗೂ ಐ ಲವ್ ಯು ಅಂತ ಒಮ್ಮೆಯೂ ಹೇಳಿಲ್ಲ. ಬಟ್ ಅದನ್ನು ನನಗೆ ಏನು ಇಷ್ಟ, ಹೇಗೆ ನೋಡ್ಕೊಳ್ಳೋದು ಎಂದು ತಿಳಿದು ನೋಡಿಕೊಂಡಿದ್ದೀರಾ ಎಂದಳು. ಅದ್ವೈತು ಈ ಮಾತು ನೀನು ಬೆಡ್ ಮೇಲೆ ಪ್ರಜ್ಞೆ ಇಲ್ಲದ ಇದ್ದಾಗೆ ಮಲಗಿದ್ದಾಗೆ ಹೇಳಿದ್ದೆ. ಬಟ್ ಅದನ್ನು ಕೇಳೋಕೆ ನೀನು ವಾಪಸ್ ಬರಬೇಕು ಅಂತ ತುಂಬ ಬೇಡ್ಕೊಂಡಿದ್ದೆ. ಅಂತೂ ಆ ದಿನ ಇವತ್ತು ಸಿಕ್ಕಿತು ಎಂದ ನಿಧಾನಕ್ಕೆ. ಧರಿತ್ರಿ ಸೈಲೆಂಟಾಗಿ ಕೂತ್ಲು. ಅದ್ವೈತು ಅವಳ ಗಲ್ಲ ಹಿಡಿದು, ನೀ ನನಗೆ ಯಾಕಷ್ಟು ಇಷ್ಟ ನನಗೆ ಗೊತ್ತಿಲ್ಲ. ನನಗೆ ಪ್ರೀತಿ ಅನ್ನೋ ಪದದ ಅರ್ಥ ಗೊತ್ತಿರಲಿಲ್ಲ. ಸುತ್ತಲೂ ಬರೀ ಬೈಗುಳ, ಅಣಕದ ಮಾತು ಕೇಳುತ್ತಾ ಸ್ವಾರ್ಥದ ಜನರ ಮಧ್ಯೆ ಬೆಳೆದೆ. ಅದೇನೋ ನೀನು ಬಂದ ಮೇಲೆ ನಿನ್ನ ಜೊತೆಗೆ ಆ ದೇವರು ನನ್ನ ಜಗತ್ತನ್ನು ಬದಲಾಯಿಸ್ದ. ನಿನ್ನಿಂದ ಪ್ರೀತಿ ಅಂದರೆ ಹೀಗಿರುತ್ತೆ ಅಂತ ತಿಳಿದೆ. ನಾನು ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೆ. ಬಟ್ ಅದನ್ನು ಮೀರಿ ನೀನು ನನ್ನ ಲೈಫ್ನಲ್ಲಿ ತುಂಬ ಹತ್ತಿರ ಬಂದಿದೆ. ಅದೆಷ್ಟು ಅಂದರೆ ನೀನು ನನ್ನಿಂದ ದೂರ ಹೋದಾಗ ನೀನಿಲ್ಲದ ಒಂದೊಂದು ಕ್ಷಣನೂ ನೀನಂದರೆ ಏನು, ಹೆಂಡತಿ ಅಂದರೆ ಎಷ್ಟು ಮುಖ್ಯ, ಅದೆಲ್ಲದಕ್ಕಿಂತ ನೀನು ನನ್ನ ಲೈಫ್ನಲ್ಲಿ ಎಷ್ಟಿದೆಯಾ ಅನ್ನೋದನ್ನು ತಿಳಿಸಿತು. ಅಲ್ಲಿಂದ ನೀನಿಲ್ಲದೆ ಬೇರೇನೂ ಇಲ್ಲ ಅನಿಸಿತು. ನಿನಗೋಸ್ಕರ ಬದುಕಬೇಕು, ನಿನಗಾಗಿ ಏನು ಬೇಕಾದರೂ ಮಾಡ್ಬೋದು ಎನ್ನುವುದನ್ನು ತೋರಿಸಿದವಳು ನೀನೇ ಚಿನ್ನಮ್ಮ. ನನ್ನ ಜೀವನದಲ್ಲಿ ಕಾಣದ ಪ್ರೀತಿ ಸಿಕ್ಕಿದ್ದೆ ನಿನ್ನಿಂದ. ಫೈನಲಿ ನನ್ನ ಎರಡು ಮುದ್ದು ಮಕ್ಕಳ ತಂದೆ ಮಾಡಿದೆ. ಈಗ ನನಗೆ ನೀವೇ ನನ್ನ ಜಗತ್ತು ಅನಿಸಿದೆ ಎಂದ ತನ್ನ ಹೆಬ್ಬೆರಳಿನಿಂದ ಕಣ್ಣೀರು ಒರೆಸಿ. ಧರಿತ್ರಿ ಇದುವರೆಗೂ ಅವನ ಮಾತು ಕೇಳುತ್ತಾ ಅವನ ಮುಖಾನೇ ನೋಡುತ್ತಿದ್ಲು. ಅದ್ವೈತು ನೋಡಬೇಡ ಹಾಗೆ, ನನಗೆ ನಿನ್ನಿಂದ ದೂರ ಇರೋಕ್ಕಾಗಲ್ಲ. ಇದನ್ನು ನೀನು ಏನು ಬೇಕಾದರೂ ಅಂದ್ಕೋ, ಬಟ್ ನನಗೆ ನನ್ನ ಪ್ರಪಂಚದಲ್ಲಿ ನೀನು ದೇವತೆಗಿಂತ ಒಂದು ಕೈ ಜಾಸ್ತಿ. ಇದು ನನ್ನ ಪ್ರೇಮಲೋಕ, ಇದರಲ್ಲಿ ನೀನೇ ದೇವತೆ. ನಾನು ನಿನ್ನ ಪ್ರೀತಿಗಾಗಿ ಯಾವಾಗಲೂ ಹಾತೊರೆಯೋ ಪ್ರೇಮದಾಸ ಎಂದ. ಧರಿತ್ರಿಗೆ ಈ ಮಾತು ಕೇಳಿ ಏನು ಹೇಳಬೇಕು ಅನ್ನೋದು ಗೊತ್ತಾಗದೆ ಸುಮ್ಮನೆ ಕೂತ್ಲು. ಅದ್ವೈತ್ ಮಾತ್ರ ತಾನೇನು ಹೇಳಬೇಕು ಅಂದುಕೊಂಡಿದ್ದನೋ ಅದನ್ನು ಪೂರ್ತಿ ಮಾಡಿ ಸುಮ್ಮನೆ ಕೂತಿದ್ದ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.